ಭಾಳ ಖುಷಿ ಆಗ್ತಾ ಇದೆ. ಪ್ರವೀಣ್ ಶೆಟ್ಟಿ ಅವ್ರಿಗೆ, ಶಿವಾನಂದ್ ಅವ್ರಿಗೆ ಅಂದರೆ ಅಭಿನಂದನೆಗಳು. ಇಷ್ಟು ದೊಡ್ಡ ಮಟ್ಟಿಗೆ ಬೆಳಗಾವಿ ಉತ್ಸವ ನಡೆಸ್ತಾ ಇದ್ದಾರೆ. ಅದಲ್ಲದೆ ಸಾಕಷ್ಟು ವರ್ಷದಿಂದ ಅಭಿಲಾಷ್ ಅವರು ನನ್ನನ್ನು ಕರೀತಾ ಇದ್ರು ಬೆಳಗಾವಿ ಉತ್ಸವಕ್ಕೆ. ಯಾವುದೋ ಕಾರಣದಿಂದ ಬರಲಿಕ್ಕಾಗಲಿಲ್ಲ. ಬಟ್ ಈ ಸತಿ ರೈಸ್ ಆಫ್ ಅಶೋಕ ತಂಡ ಹಾಗೂ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಈ ಸತಿ ಬೆಳಗಾವಿ ಉತ್ಸವಕ್ಕೆ ಬರೋಕ್ಕೆ ಸಾಧ್ಯ ಆಯಿತು. ಸೊ ಭಾಳ ಖುಷಿ ಇದೆ. ಸಂಜೆ ಹೋಗಿ ಕಾರ್ಯಕ್ರಮ ನೋಡೋಕ್ಕೆ ಖುಷಿಯಾಗಿದೆ. ಬೆಳಗಾವಿ ಅಂತಂದ್ರೆ ಒಂಥರ ಕನ್ನಡದ ಗಟ್ಟಿನೆಲ್ಲ. ಸೊ ಇವತ್ತು ಅಲ್ಲಿ ಬಂದಿದ್ದೀರಿ, ಹೇಗೆ ಅನಿಸ್ತಾ ಇದೆ? ಭಾಳ ಖುಷಿ ಆಗ್ತಾ ಇದೆ. ಬಂದಿದ್ವಿ ಮುಂಚೆನೂ ಬೆಳಗಾವಿಗೆ ಬಂದಿದ್ದೀನಿ. ಈ ಸತಿ ಬೆಳಗಾವಿ ಉತ್ಸವಕ್ಕೆ ಬಂದಿರೋದು ಇನ್ನೂ ಭಾಳ ಖುಷಿ ಇದೆ. ಕೆಲವೊಂದಿಷ್ಟು ಅಭಿಮಾನಿಗಳು ಕಿತ್ತಾಡ್ಕೊಳ್ತಾ ಇದ್ದಾರೆ, ಏನು ಕಿವಿ ಮಾತು ಹೇಳ್ತೀರಿ ಅಭಿಮಾನಿಗಳು? ಹೇಳಿದ್ರಲ್ಲ ಇವತ್ತು ಇವಾಗಲೇ ಧನಂಜಯ್ ಅವರು ಅಷ್ಟೇ. ಅಂದರೆ ಎಲ್ಲರೂ ಸಿನಿಮಾ ನೋಡಿ, ಸಿನಿಮಾ ಮಾಡ್ತಾ ಇರೋದೇ ಕನ್ನಡದಲ್ಲಿ. ನೀವೇನು ಹೇಳ್ತಾ ಇದ್ದೀರಾ ಕನ್ನಡ ಹೋರಾಟ ಅಂತ, ಕನ್ನಡ ಸಿನಿಮಾಗಳೂ ಅದ್ರದ್ದು ಒಂದು ಹೋರಾಟನೇ. ಅಷ್ಟು ಸಿನಿಮಾಗಳು ಆಗ್ತಾಯಿದೆ ಕನ್ನಡದಲ್ಲಿ ಅಂತ ಹೇಳಿದಾಗ ನಾವು ಅದನ್ನು ಸಿನಿಮಾಗಳು ಮಾಡ್ತಾ ಇರೋದು ಅದನ್ನು ಬೆಳ್ಸೋಕ್ಕೋಸ್ಕರನೇ. ಸೊ ಅದಕ್ಕೋಸ್ಕರ ಕನ್ನಡ ಸಿನಿಮಾಗಳು ಯಾವುದೇ ಬಂದ್ರೂ, ಯಾವುದೇ ಹೀರೋಯಿನ್ ಯಾರೇ ಇದ್ರೂ ಎಲ್ಲರೂ ಸಪೋರ್ಟ್ ಮಾಡಿ. ಅದರಿಂದ ಕಲಾವಿದರು ಬೆಳೀತಾರೆ, ಅವ್ರ ಮನೆಗಳು ಬೆಳೆಯುತ್ತೆ, ಸಾಕಷ್ಟು ಜನಕ್ಕೆ ಜೀವನ ಸಿಗುತ್ತೆ. ಸೊ ಅದಕ್ಕೋಸ್ಕರ ಅದರ ಅಗತ್ಯ ಇಲ್ಲ. ನೀವು ಎಲ್ಲರೂ ಸಿನಿಮಾನು ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.